ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿ ರಾಜಕೀಯಕ್ಕೆ ಬಂದು ಶಾಸಕರಾಗಿ ಸಚಿವರಾಗಿ ಮೆರೆದು ಈಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದವರು ಇದೇ ವಿನಯ್ ಕುಲಕರ್ಣಿ. ಧಾರವಾಡದ ಬಿಜೆಪಿಯ ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಮಾನ್ಯ ಖೈದಿಯಾಗಿದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಕೂತಿದ್ದ ವಿನಯ್ ಕುಲಕರ್ಣಿ ಈಗ ಜೈಲಿನ 4 ಗೋಡೆ ಮಧ್ಯೆ ಜೀವನ ಮಾಡಬೇಕಿದೆ. ಜೀವಾವಧಿ ಶಿಕ್ಷೆಯಾಗಿದ್ದು ಈಗ ಜೈಲಿನಲ್ಲಿ ದಿನವನ್ನ ಕಳೆಯಬೇಕಾಗುತ್ತೆ. ಹಾಗಾದ್ರೆ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಜೀವನ ಹೇಗಿರುತ್ತೆ? ಬೇರೆ ಖೈದಿಗಳ ಜೊತೆ ಇವರ ದಿನ ಹೇಗೆ ಶುರುವಾಗುತ್ತೆ? ಏನೆಲ್ಲ ಊಟ ಸಿಗುತ್ತೆ, ಕೆಲಸ ಏನ್ ಮಾಡ್ತಾರೆ ಅನ್ನೋದರ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಪ್ರತಿದಿನ ಸೂರ್ಯನ ಬೆಳಕಿನೊಂದಿಗೆ ಜೈಲಿನಲ್ಲಿ ಕೈದಿಗಳ ದಿನಚರಿ ಶುರುವಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಕೈದಿಗಳನ್ನ ಲೆಕ್ಕ ಮಾಡಿ ಟೀ ನೀಡಲಾಗುತ್ತೆ. ನಂತರ ನಿತ್ಯ ಕರ್ಮಗಳನ್ನು ಮುಗಿಸೋ ಕೈದಿಗಳು ಪ್ರಾರ್ಥನೆ ಮೂಲಕ ದಿನ ಶುರು ಮಾಡ್ತಾರೆ. ಮತ್ತೆ ತಿಂಡಿ ತಿಂದು 8 ರಿಂದ 12 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಕೆಲವರಿಗೆ ಜೈಲು ಆಡಳಿತ ಸಿಬ್ಬಂದಿಯೇ ಇಂತಿಂತ ಕೆಲಸ ಅಂತ ನಿರ್ವಹಿಸಿರ್ತಾರೆ. ಅಡುಗೆ ಮಾಡೋದು, ಕ್ಲೀನ್ ಮಾಡೋದು ಇತ್ಯಾದಿ. ನಂತರ ಮಧ್ಯಾಹ್ನ ಊಟ ಮಾಡೋ ಕೈದಿಗಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಅವಕಾಶವಿರುತ್ತೆ. ಆಮೇಲೆ ಮತ್ತೆ ಕೆಲಸ ಮಾಡಬೇಕು. ವಿನಯ್ ಕುಲಕರ್ಣಿ ಈಗ ತನ್ನ ಜೈಲು ಸೇರಿರೋದ್ರಿಂದ ಅವರಿಗೆ ಇಂಥ ಕೆಲಸ ಅಂತ ನಿಯೋಜನೆ ಮಾಡಿಲ್ಲ. ಹಾಗೆ ಸಂಜೆ 4 ಗಂಟೆಗೆ ಟೀ ಜೊತೆಗೆ ಬಿಸ್ಕೆಟ್ ಕೊಡಲಾಗುತ್ತೆ. ಇದಾದ ಮೇಲೆ ಅವರು ತಮಗಿಷ್ಟ ಬಂದ ಚಟುವಟಿಕೆಯಲ್ಲಿ ಕಾಲ ಕಳೆಯಬಹುದು. ಜೈಲಿನಲ್ಲಿ ಲೈಬ್ರರಿ ಕೂಡ ಇರುತ್ತೆ. ಅಲ್ಲಿ ತಮಗೆ ಬೇಕಾದ ಬುಕ್ ತಗೊಂಡು ಓದಬಹುದು. ಹಾಗೆ ಕೆಲ ರೂಮ್ ನಲ್ಲಿ ಟಿವಿ ಸೌಕರ್ಯ ಇರುತ್ತೆ. ಇದು ಕೆಲವೊಂದು ಕೈದಿಗಳಿಗೆ ಮಾತ್ರ ವಿಶೇಷ ಅನುಮತಿ ಪಡೆದು ಕೊಟ್ಟಿರಲಾಗುತ್ತೆ. ಎಲ್ಲರಿಗೂ ಟಿವಿ ಅವಕಾಶ ಇರಲ್ಲ. ಹಾಗೆ ವಾಕಿಂಗ್ ಕೂಡ ಮಾಡಬಹುದಾಗಿದ್ದು ಕೈದಿಗಳು ಇದರ ಅವಕಾಶಗಳನ್ನು ಪಡೆಯಬಹುದು. ನಂತರ ರಾತ್ರಿ 7 ರಿಂದ 8 ಗಂಟೆಯ ಸಮಯದಲ್ಲಿ ಊಟ ನೀಡಲಾಗುತ್ತೆ. ನಂತರ ಕೈದಿಗಳನ್ನು ಲೆಕ್ಕ ಮಾಡಿ ಅವರವರ ಸೆಲ್ ಅಥವಾ ಬ್ಯಾರಕ್ಕೆ ಕಳುಹಿಸಲಾಗುತ್ತೆ. ಹೆಚ್ಚಿನ ಜೈಲುಗಳಲ್ಲಿ ಇದೇ ಶೆಡ್ಯೂಲ್ ಇರುತ್ತೆ. ಆದ್ರೆ ಕೆಲ ಜೈಲುಗಳಲ್ಲಿ ಬೇರೆ ರೂಲ್ಸ್ ಕೂಡ ಇರುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಮುಖ್ಯ ಹಾಗೂ ದೊಡ್ಡ ಜೈಲು ಆಗಿರೋದ್ರಿಂದ ಇವೆಲ್ಲವೂ ಅವಕಾಶ ಇದೆ ಅಂತ ಹೇಳಲಾಗುತ್ತೆ. ಜೈಲಿನಲ್ಲಿ ಏನೇನು ಊಟ ಸಿಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಜೈಲುಗಳಲ್ಲಿ ಮುದ್ದೆ, ಅನ್ನ, ಚಪಾತಿ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಊಟ ನೀಡಲಾಗುತ್ತೆ. ಖೈದಿಗಳ ಆರೋಗ್ಯ ಹಾಳಾಗಬಾರ್ದು ಅಂತ ಹೆಚ್ಚಿನ ಮಸಾಲೆ ಬಳಸದೆ ಊಟ ತಯಾರಿಸಲಾಗುತ್ತೆ. ಉಪ್ಪು, ಖಾರ ಕಡಿಮೆ ಹಾಕಿ ಅಡುಗೆ ಮಾಡಲಾಗುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ಅವಲಕ್ಕಿ ನೀಡಲಾಗುತ್ತೆ. ಅಂದ್ರೆ ಒಂದೊಂದು ದಿನ ಒಂದೊಂದು ತಿಂಡಿ ಮಾಡಲಾಗುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ, ಸಾರು ಮತ್ತು ಮಜ್ಜಿಗೆ ನೀಡಲಾಗುತ್ತೆ. ಇಲ್ಲಿ ಬೇರೆ ಬೇರೆ ಭಾಗದ ಕೈದಿಗಳು ಇರೋದ್ರಿಂದ ಮುದ್ದೆ, ಚಪಾತಿ ಕೂಡ ಇರುತ್ತೆ. ಅನ್ನ ಬೇಡವಾದ್ರೆ ಇವುಗಳನ್ನು ಕೂಡ ಹಾಕಿಸಿಕೊಳ್ಬಹುದು. ವಾರದಲ್ಲಿ 6 ದಿನ ತರಕಾರಿ ಸಾಂಬಾರ್ ಇರುತ್ತೆ. ಜೈಲಿನಲ್ಲಿರೋ ಕೈದಿಗಳಿಗೆ ವಾರಕ್ಕೊಂದು ಸಲ ಮಾಂಸದ ಊಟ ಕೂಡ ಹಾಕಲಾಗುತ್ತೆ. ಪ್ರತಿ ಶುಕ್ರವಾರ ಮಾಂಸದ ಅಡುಗೆ ಮಾಡ್ತಾರೆ. ಒಂದು ವಾರ ಚಿಕನ್ ಮಾಡಿದ್ರೆ ಮತ್ತೊಂದು ವಾರ ಮಟನ್ ಇರುತ್ತೆ ಅಂತ ಹೇಳಲಾಗುತ್ತೆ. ಮಾಂಸದ ಅಡುಗೆ ಮಾಡಿದ ದಿನ ನಾನ್ ವೆಜ್ ತಿನ್ನದವರಿಗೆ ತರಕಾರಿ ಊಟದ ಜೊತೆ ಸ್ವೀಟ್ ಕೊಡ್ತಾರೆ. ವಿನಯ್ ಕುಲಕರ್ಣಿ ಲಿಂಗಾಯತ ಆಗಿರೋದ್ರಿಂದ ನಾನ್ ವೆಜ್ ತಿನ್ನದೇ ಇರಬಹುದು. ಹಾಗೆ ಕೈದಿಗಳಿಗೆ ವಾರಕ್ಕೆ 2 ದಿನ ಮೊಟ್ಟೆ ಸಿಗುತ್ತೆ. ಅದೇ ಕೈದಿಗಳು ಮೊಟ್ಟೆ ತಿನ್ನಲ್ಲ ಅಂತಂದ್ರೆ ಬಾಳೆಹಣ್ಣು ಕೊಡ್ತಾರೆ. ಕೈದಿಗಳಿಗೆ ಶಿಕ್ಷೆಯ ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡುವುದು ಕೂಡ ಜೈಲು ಅಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಇದೇ ಕಾರಣಕ್ಕೆ ಪೋಷಕಾಂಶಗಳು ಸಿಗಲಿ ಅಂತ ಇಂಥ ಆಹಾರಗಳನ್ನು ನೀಡಲಾಗುತ್ತೆ. ಹಾಗೆ ಜೈಲಿನಲ್ಲಿ ಅನ್ನ, ಸಾಂಬಾರ್, ಮುದ್ದೆ, ಚಪಾತಿ, ಮಾಂಸ ಸಿಗುತ್ತೆ ಅಂತ ಕೈದಿಗಳು ಮನಸ್ಸಿಗೆ ಬಂದಷ್ಟು ಹಾಕಿಸಿಕೊಂಡು ತಿನ್ನೋ ಹಾಗಿಲ್ಲ. ಇಂತಿಷ್ಟೇ ಅಂತ ಲೆಕ್ಕ ಇರುತ್ತೆ. ಆ ಲೆಕ್ಕಕ್ಕೆ ತಕ್ಕಂತೆ ಮಾತ್ರವೇ ಊಟ ಕೊಡ್ತಾರೆ. ಹಸಿವು ಹೋಗಲಿ ಬಿಡಲಿ, ಕೊಟ್ಟಿದ್ದನ್ನ ತಗೊಂಡು ಸುಮ್ಮನೆ ಇರ್ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಸಾಂಬಾರ್ ಕೂಡ ಸಾಕಾಗಲಿಲ್ಲ ಅಂದ್ರೆ ಮತ್ತೊಂದು ಸಲ ಹಾಕೋದಿಲ್ಲ. ಅದಕ್ಕೂ ಲೆಕ್ಕ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ 750 ಗ್ರಾಂ ಅನ್ನ ಕೊಟ್ರೆ ಅದಕ್ಕೆ 1/2 ಲೀಟರ್ ಸಾರು ನೀಡಲಾಗುತ್ತೆ. ಇದರ ಜೊತೆಗೆ 200 ml ಮಜ್ಜಿಗೆ ಕೂಡ ಸಿಗುತ್ತೆ. ಅನೇಕ ಕೈದಿಗಳಿಗೆ, ಅದರಲ್ಲೂ ಹೊರಗೆ ದೊಡ್ಡದಾಗಿ ತಿನ್ಕೊಂಡು ಇದ್ದು ಶ್ರೀಮಂತ ಜೀವನ ಅನುಭವಿಸಿದವರು ಯಾವುದೋ ಒಂದು ತಪ್ಪು ಮಾಡಿ ಜೈಲು ಸೇರಿರ್ತಾರೆ. ಉದಾಹರಣೆಗೆ ದರ್ಶನ್, ವಿನಯ್ ಕುಲಕರ್ಣಿ, ಪ್ರಜ್ವಲ್ ರೇವಣ್ಣ ಇಂಥವರಿಗೆಲ್ಲ ಒಂದೇ ಸಲ ಜೈಲಿನ ಊಟ ಸೇರಲ್ಲ. ಹಾಗಂತ ಬೇರೆ ದಾರಿ ಇರೋದಿಲ್ಲ. ಮನೆ ಊಟಕ್ಕೆ ಅವಕಾಶವೇ ಇರಲ್ಲ. ಒಂದು ವೇಳೆ ಬೇಕೇ ಬೇಕು ಅಂತಂದ್ರೆ ಯಾವುದೇ ಖೈದಿ ಆದ್ರೂ ಕೂಡ ಕೋರ್ಟ್ ನಲ್ಲಿ ಪರ್ಮಿಷನ್ ಪಡಿಬೇಕು. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಕೋರ್ಟ್ ಅನುಮತಿ ಕೊಡುತ್ತೆ. ಆಗ ಮಾತ್ರ ಮನೆಯಿಂದ ಊಟ ತರಿಸಿಕೊಂಡು ತಿನ್ನಬಹುದು. ಹಾಗಂತ ಒಬ್ಬರು ಕೇಳಿದ್ರೆ ಮತ್ತೊಬ್ಬರು ತಮಗೂ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಜೈಲಿನಲ್ಲಿ ಎಲ್ಲರಿಗೂ ಇದಕ್ಕೆ ಅರ್ಜಿ ಹಾಕುವಂತೆ ಅವಕಾಶ ಇರಲ್ಲ. ಇನ್ನು ಕುಟುಂಬಸ್ಥರು ಕೈದಿಗಳನ್ನ ತಿಂಗಳಿಗೆ 4 ಸಲ ಭೇಟಿಯಾಗಲು ಅವಕಾಶ ಇರುತ್ತೆ. ಆಗ ಅವರಿಗೆ ಇಷ್ಟವಾದ ಆಹಾರವನ್ನು ತಗೊಂಡು ಹೋಗಿ ಕೊಡಬಹುದು. ಅದು ಕೂಡ ಫುಲ್ ಪ್ಯಾಕ್ ಆಗಿರೋ ಆಹಾರ ಆಗಿರ್ಬೇಕು.
ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅದರದ್ದೇ ಆದ ಒಂದು ಕ್ಯಾಂಟೀನ್ ಇರುತ್ತೆ. ಕೈದಿಗಳು ಜೈಲಿನ ಫ್ರೀ ಊಟ ಇಷ್ಟವಾಗದೇ ಇದ್ರೆ ಜೈಲಿನ ಕ್ಯಾಂಟೀನ್ ನ ಊಟ ತರಿಸಿಕೊಳ್ಬಹುದು. ಆದ್ರೆ ಇಲ್ಲಿ ದುಡ್ಡು ನಡೆಯೋದಿಲ್ಲ, ಟೋಕನ್ ಬೇಕಾಗುತ್ತೆ. ಕೈದಿಗಳ ಸಂಬಂಧಿಕರು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡಲು ಅವಕಾಶ ಇರುತ್ತೆ. ಅದು ಅವರ ಖಾತೆಯಲ್ಲಿ ಟೋಕನ್ ರೀತಿ ಇರುತ್ತೆ. ಅದು ಖಾಲಿಯಾಗುವವರೆಗೆ ಕೈದಿಗಳು ತಮಗೆ ಬೇಕಾದ ವಸ್ತು ಅಥವಾ ಆಹಾರವನ್ನು ತರಿಸಿಕೊಳ್ಳಬಹುದು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಪ್ರತಿ ತಿಂಗಳು ಕೈದಿಗಳಿಗೆ ಅವರ ಕುಟುಂಬದವರು 8,000 ರೂಪಾಯಿ ದುಡ್ಡು ಕೊಡಬಹುದು. 2019-20 ಬಜೆಟ್ ನಲ್ಲಿ ಭಾರತ ಸರ್ಕಾರ ಜೈಲುಗಳ ನಿರ್ವಹಣೆಗೆ ಅಂದ್ರೆ ಕೈದಿಗಳನ್ನು ಸಾಕಲು 6,818 ಕೋಟಿ ರೂಪಾಯಿ ದುಡ್ಡು ಮೀಸಲಿಟ್ಟಿತ್ತು. ಅದರಲ್ಲಿ 48% ದುಡ್ಡನ್ನ ಸರ್ಕಾರ ಕೈದಿಗಳ ಆಹಾರಕ್ಕೆ ಖರ್ಚು ಮಾಡುತ್ತೆ. ಯಾಕಂದ್ರೆ ಕೈದಿಗಳು ಜೈಲಿನಲ್ಲಿ ಅಪೌಷ್ಟಿಕತೆ ಒಳಗಾಗಬಾರದು ಅಂತ. ಇದರ ಪ್ರಕಾರ ಪ್ರತಿದಿನ ಒಬ್ಬ ಕೈದಿಗೆ ಒಟ್ಟಾರೆಯಾಗಿ 119 ರೂಪಾಯಿ ಖರ್ಚು ಮಾಡಬೇಕು. ಆದ್ರೆ ಹಲವು ಜೈಲುಗಳಲ್ಲಿ ಆಹಾರಕ್ಕೆ ಸರಿಯಾದ ರೀತಿಯಲ್ಲಿ ದುಡ್ಡು ಖರ್ಚು ಮಾಡ್ತಿಲ್ಲ. ರಾಜ್ಯದ ಜೈಲುಗಳಲ್ಲಿ ದೊಡ್ಡದಾದ ಪರಪ್ಪನ ಅಗ್ರಹಾರ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಜೈಲ್ ಒಳ್ಳೆಯ ಜೈಲು ಅಂತಾನು ಹೆಸರು ಮಾಡಿದೆ. 2022ರಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಕಡೆಯಿಂದ ಒಂದು ಸಮೀಕ್ಷೆ ನಡೆಸಲಾಗಿತ್ತು. ಅದರಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಆಹಾರ ಮತ್ತು ಸ್ವಚ್ಛತೆಯಲ್ಲಿ ದೇಶದಲ್ಲೇ ನಂಬರ್ 1 ಜೈಲು ಅಂತ ಪ್ರಶಸ್ತಿ ನೀಡಲಾಗಿತ್ತು. ಇನ್ನು ಕೈದಿಗಳು ಜೈಲಿನೊಳಗೂ ವಿವಿಧ ರೀತಿಯ ಕೆಲಸಗಳನ್ನು ಮಾಡಲು ಅವಕಾಶ ಇರುತ್ತೆ. ಫರ್ನಿಚರ್ ತಯಾರಿಕೆ, ಪೇಪರ್ ಕವರ್, ಹೀಗೆ ಕೈದಿಗಳು ತಾವು ಯಾವ ಕೆಲಸದಲ್ಲಿ ಪರಿಣಿತಿ ಹೊಂದಿದ್ದಾರೋ ಆ ಕೆಲಸವನ್ನು ಮಾಡಬಹುದು. ಅದಕ್ಕೆ ಇಂತಿಷ್ಟು ಅಂತ ಸಂಬಳ ಕೂಡ ಸಿಗುತ್ತೆ. 100ರಿಂದ 180 ರೂಪಾಯಿವರೆಗೂ ಸಂಬಳ ನೀಡಲಾಗುತ್ತೆ. ಹೊರಗಡೆಗೆ ಹೋಲಿಸಿದ್ರೆ ಈ ಮೊತ್ತ ಕಡಿಮೆ ಆದ್ರೂ ಕೈದಿಗಳನ್ನು ಸುಮ್ಮನೆ ಕೂರಿಸಬಾರದು. ಅವರನ್ನು ಯಾವಾಗಲೂ ಆಕ್ಟಿವ್ ಆಗಿ ಇರಿಸಲು ಈ ರೀತಿ ಕೆಲಸವನ್ನು ಮಾಡಿಸಲಾಗುತ್ತೆ. ಆ ದುಡ್ಡನ್ನು ತಕ್ಷಣ ಕೈದಿಗಳಿಗೆ ಕೊಡೋದಿಲ್ಲ. ಯಾಕಂದ್ರೆ ಜೈಲಿನಲ್ಲಿ ಕಳ್ಳತನದ ಹೆದರಿಕೆ ಇರುತ್ತೆ. ಹೀಗಾಗಿ ಕೈದಿಗಳು ಬಿಡುಗಡೆ ಆಗುವಾಗ ಅವರ ಸಂಪಾದನೆಯ ದುಡ್ಡನ್ನು ಅರ್ಧ ಭಾಗ ಅಕೌಂಟ್ಗೆ ಹಾಕಿದ್ರೆ ಇನ್ನುಳಿದ ದುಡ್ಡನ್ನು ಅವರ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಲಾಗುತ್ತೆ. ವಿನಯ್ ಕುಲಕರ್ಣಿ ಈಗ ತಾನೇ ಜೈಲಿಗೆ ಸೇರಿರುವುದರಿಂದ ಇನ್ನೂ ಅವರಿಗೆ ಪರಿಣತವಾದ ಕೆಲಸ ಯಾವುದು, ಅವರಿಗೆ ಏನು ಕೆಲಸ ನೀಡ್ತಾರೆ ಅನ್ನೋದು ನಿರ್ಧಾರವಾಗಬೇಕಿದೆ. ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಐಷಾರಾಮಿ ಜೀವನ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಜೈಲಿನಲ್ಲಿ ಈಗ ಎಲ್ಲವೂ ಸ್ಟ್ರಿಕ್ಟ್ ಆಗಿದ್ದು ವಿನಯ್ ಕುಲಕರ್ಣಿ ಸಾಮಾನ್ಯನಂತೆ ಇರಬೇಕಾಗುತ್ತೆ. ಬಂದಪ್ಪ